ಕೇಳ್ತಾ ಇದ್ದೀನಮ್ಮ ಅಧ್ಯಕ್ಷರು ಕೇಳಿರೋದು ಹೇಳಪ್ಪ. ಅಡಿಷನಲ್ ಆಗಿ ಭಾರ ಆಗಿದೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಇಂಡಿವಿಜುವಲ್ ಒಪಿನಿಯನ್. It doesn't mean that we don't have money. See, it is going to be in additional burden on the exchequer ಅಂತ ಹೇಳಿದ್ದಾರೆ. ಇರ್ತಾನೆ, CMB EO ಇರ್ತಾನೆ, ಆದ್ರೂ ಕಮಿಟಿ ಮಾಡಿರ್ತೀವಲ್ಲ, ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿರ್ತೀವಲ್ಲ. ಬ್ಯಾಕ್ ಕ್ಲಾಸ್ ಕಮಿಷನ್ ಅಲ್ಲೂ ಒಂದು ಇದೆಯಲ್ಲ, ಇಂಪ್ಲಿಮೆಂಟೇಷನ್ ಮತ್ತು ಅನುಷ್ಠಾನ SC ST. That is your interpretation. Rehabilitation ಅಲ್ಲ ಇದು. It is effective implementation of the 5 guarantees. Rehabilitation ಅಂತ ಯಾಕೆ ಕರೀತೀರಿ? ವೈ ನಾನು ಹಾಗಾದ್ರೆ ರಿಹ್ಯಾಬಿಟೇಷನ್ ಅನ್ಕೋಬೇಕು. ಕೇಳ್ರಿ, ಇಲ್ಲಿ ನಾವು ಸರ್ಕಾರ ಮಾಡಿದೀವಿ, ತಿಂಗಳಿಗೆ ವರ್ಷಕ್ಕೆ 50,000 ಕೋಟಿ ಕೊಡ್ತೀವಿ, 60,000 ಕೋಟಿ ಕೊಡ್ತೀವಿ. ಅದು ಸರಿಯಾಗಿ ತಲುಪಬೇಕಾ ಇಲ್ಲ ಜನಗಳಿಗೆ? ಡಿಸರ್ವ್ ತಲುಪಬೇಕಾ ಬೇಡ? ಅದು ನೋಡ್ಕೋಬೇಕಾ ಬೇಡ? ಒಬ್ರು ಕೇಳಿದ್ರೆ ಹೇಳ್ತೀನಿ ಅಪ್ಪ, 2-3 ಜನ ಒಟ್ಟಿಗೆ ಕೇಳಿದ್ರೆ ಹೇಳಲ್ಲ. ಈಗ ನಮ್ ಕಡೆ ಒಂದು ಗಾದೆ ಇದೆ, ಹಾಲು ಕರೀತಾರಲ್ಲ, ಅದು 20 kg ಹಾಲು ಕೊಡ್ತದೆ. ಹಾಲು ಕರಿ ಅಂಡಕ್ಕೆ ಎಷ್ಟು ಆಗುತ್ತೆ ದುಡ್ಡು ಅಂತಂದ್ರೆ ಯಾಕೆ? ಇವೆಲ್ಲ ಸುಮ್ಮನೆ ಆಗ್ಬೋದು, ಒಂದು 5-6 ಕೋಟಿ ಆಗ್ಬೋದು. 59,000 ಕೋಟಿನಲ್ಲಿ ಒಂದು ವರ್ಷಕ್ಕೆ 5-6 ಕೋಟಿ ಆಗ್ಬೋದು ಅಷ್ಟೇ. ಇದು ನೀವೆಲ್ಲ ಇಂತಿದೆ ಬರೆಯೋದು, ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ. 5-6 ಕೋಟಿ ಬರೀಕ್ ಆಗ್ತದೆ, 59,000 ಕೋಟಿ ಬಡವರಿಗೆ ಕೊಡ್ತಾ ಇದ್ದೀವಿ, ಅದನ್ನ ಬರೀರಪ್ಪ. ಓಕೆ, ಥ್ಯಾಂಕ್ ಯು. ಏನು ಇವ್ರಿಗೆ ಕೇಳ್ತಾ ಇದ್ದೀನಮ್ಮ ಅಧ್ಯಕ್ಷರು ಕೇಳಿರೋದು ಹೇಳಪ್ಪ. ಅಡಿಷನಲ್ ಆಗಿ ಭಾರ ಆಗಿದೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಇಂಡಿವಿಜುವಲ್ ಒಪಿನಿಯನ್. It doesn't mean that we don't have money. See, it is going to be in additional burden on the exchequer ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ನೀವು ಅದಕ್ಕೆ ಬೇರೆ ತರ ಇಂಟರ್ಪ್ರಿಟ್ ಮಾಡ್ಬಿಟ್ರೆ, ದುಡ್ಡಿಲ್ಲ ಸರ್ಕಾರದಲ್ಲಿ, ದುಡ್ಡಿಲ್ಲ ಬಿಜೆಪಿ ಹೇಳಿದಾಗ ನೀವು ಹೇಳಿದ್ರೆ, ಎಲ್ಲ ನೋಡಮ್ಮ ತಾಯಿ, ನೀವು ತಿಳ್ಕೊ. ಬಜೆಟ್ ಮಂಡಿಸಿದ್ದು ಯಾವಾಗ? ಯಾವ ವರ್ಷಕ್ಕೆ ಮಂಡಿಸಿದ್ದು? ಯಾರು ಮಂಡಿಸಿದ್ದು? ಫೆಬ್ರವರಿಯಲ್ಲಿ ಬಜೆಟ್ ಅನ್ನ. ಆ ಕಾರ್ಯಕ್ರಮಗಳನ್ನೆಲ್ಲ ಬದಲಾಯಿಸಿದೀವ. ಇದು ಆ ಕಾರ್ಯಕ್ರಮಗಳ ಜೊತೆಗೆ ಅಡಿಷನಲ್ ಆಗಿ ಕೊಟ್ಟಿರೋದು. ಡಿಡ್ ಯು ಫಾಲೋ ಮೀ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.